ಬರಹಗಾರರು ಅನ್ಸುತ್ತೆ, ಅದಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಅದು ಸೊ ಹಂಗಾಗಿ ಅಲ್ಲಿಂದ ಮತ್ತೆ ಈ ಸಂಗೀತ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದ ಬುಕ್ ಬರೆದಾದ್ಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಆಡೋದು ನಾನು ಒಬ್ಬ ಗಾಯಕನೂ ಹೌದು. ಹತ್ತತ್ರ ಒಂದು 15-20 ಸಾಂಗ್ ಆಡಿದ್ದೀನಿ ನಾನು, ನನ್ನ ಓನ್ ಕಂಪೋಸಿಷನ್ನು ಎಲ್ಲ ಮಾಡಿಕೊಂಡು. ಸಾಹಿತ್ಯ ಕ್ಷೇತ್ರ ಆದಮೇಲೆ ನಾನು ನೆಕ್ಸ್ಟ್ ಹೆಜ್ಜೆ ಇಟ್ಟಿದ್ದ ಕ್ಷೇತ್ರನೇ ಸಂಗೀತ ಕ್ಷೇತ್ರ. ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ ನಾನೊಬ್ಬ ಸಂಗೀತ ನಿರ್ದೇಶಕನಾಗಿ. ಟ್ರಿಗರ್ ಅನ್ನೋ ಒಂದು ಸಿನಿಮಾ, ಅದಕ್ಕೂ ಮುಂಚೆ ಬ್ಯಾಡ್ ಲವರ್ಸ್ ಅಂತ ಒಂದು ಆಲ್ಬಮ್, ನಾನೇ ಸೋಲೋ ಆಲ್ಬಮ್ ಒಂದು ಮಾಡಿದ್ವಿ. ಅದ್ರ ಒಂದು 5-6 ಸಾಂಗ್ಸು ನಾವೇ ಮಾಡಿಬಿಟ್ಟು ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಟ್ರಿಗರ್ ಸಿನಿಮಾಗೆ ನಾನು ಸಂಗೀತ ನಿರ್ದೇಶನ ಮಾಡಿದೆ. ಅದರಲ್ಲಿ ನನಗೆ ಖುಷಿ ಕೊಡೋಂಥದ್ದು ಏನಂತಂದರೆ, ಕನ್ನಡದ ಬಗ್ಗೆ ಒಂದು ಸಾಂಗ್ ಮಾಡಿದ್ವಿ. ರಘು ದೀಕ್ಷಿತ್ ಅವರು ಒಂದು ಹಾಡಿದ್ರು, ಸುಂದರಕ್ಕಿಂತ ಸುಂದರವಾದ ಕನ್ನಡ ನಾಡು ನಮ್ಮ ನಾಡು ಅಂತ. ಇವತ್ತಿಗೂ ಅದು ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಹೆಂಗಿದೆಯೋ ಅಷ್ಟೇ ಚೆನ್ನಾಗಿದೆ. ಜನನೂ ಇವತ್ತಿಗೂ ಅದು ನವಂಬರ್ಗೆ ಅದನ್ನು ಪ್ಲೇ ಮಾಡೇ ಮಾಡ್ತಾರೆ. ನಾನೆಲ್ಲರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇಲ್ಲ ಕಾರಲ್ಲಿ ಹೋಗ್ಬೇಕಾದ್ರೆ ಸೈಡಲ್ಲಿ ಪ್ಲೇ ಮಾಡಿದಾಗ ನನಗೆ ಖುಷಿ ಆಗುತ್ತೆ, ನನ್ನ ಸಾಂಗ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಎಷ್ಟೋ ಜನ ಗೊತ್ತಿಲ್ಲ ಕೂಡ ಅಲ್ವಾ ಸರ್? ಗೊತ್ತಿಲ್ಲ, ನಂದೇ ಅಂತ ಗೊತ್ತೇ ಇಲ್ಲ. ಬಟ್ ನನಗೆ ಪ್ಲೇ ಆದಾಗ ನನಗೆ ಅದು ಖುಷಿ ಕೊಡುತ್ತೆ. ಬಟ್ ನಾನು ಕಂಪೋಸಿಷನ್ ಮಾಡಿದ್ದೆ, ಅದು ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಇತ್ತು, ಮತ್ತು ರಘು ದೀಕ್ಷಿತ್ ಅವರು ಆಡಿದ್ರು. ಸೊ ತುಂಬ ಒಳ್ಳೆ ಸಾಂಗ್ ಅದು, ಎವ್ರಿಗ್ರೀನ್ ಬಿಡೋದು ತುಂಬ ಚೆನ್ನಾಗಿದೆ. ಬರಹಗಾರರು ಅನ್ಸುತ್ತೆ, ಅದಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಅದು ಸೊ ಹಂಗಾಗಿ ಅಲ್ಲಿಂದ ಮತ್ತೆ ಈ ಸಂಗೀತ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದ ಬುಕ್ ಬರೆದಾದ್ಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಆಡೋದು ನಾನು ಒಬ್ಬ ಗಾಯಕನೂ ಹೌದು. ಹತ್ತತ್ರ ಒಂದು 15-20 ಸಾಂಗ್ ಆಡಿದ್ದೀನಿ ನಾನು, ನನ್ನ ಓನ್ ಕಂಪೋಸಿಷನ್ನು ಎಲ್ಲ ಮಾಡಿಕೊಂಡು. ಸಾಹಿತ್ಯ ಕ್ಷೇತ್ರ ಆದಮೇಲೆ ನಾನು ನೆಕ್ಸ್ಟ್ ಹೆಜ್ಜೆ ಇಟ್ಟಿದ್ದ ಕ್ಷೇತ್ರನೇ ಸಂಗೀತ ಕ್ಷೇತ್ರ. ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ ನಾನೊಬ್ಬ ಸಂಗೀತ ನಿರ್ದೇಶಕನಾಗಿ. ಟ್ರಿಗರ್ ಅನ್ನೋ ಒಂದು ಸಿನಿಮಾ, ಅದಕ್ಕೂ ಮುಂಚೆ ಬ್ಯಾಡ್ ಲವರ್ಸ್ ಅಂತ ಒಂದು ಆಲ್ಬಮ್, ನಾನೇ ಸೋಲೋ ಆಲ್ಬಮ್ ಒಂದು ಮಾಡಿದ್ವಿ. ಅದ್ರ ಒಂದು 5-6 ಸಾಂಗ್ಸು ನಾವೇ ಮಾಡಿಬಿಟ್ಟು ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಟ್ರಿಗರ್ ಸಿನಿಮಾಗೆ ನಾನು ಸಂಗೀತ ನಿರ್ದೇಶನ ಮಾಡಿದೆ. ಅದರಲ್ಲಿ ನನಗೆ ಖುಷಿ ಕೊಡೋಂಥದ್ದು ಏನಂತಂದರೆ, ಕನ್ನಡದ ಬಗ್ಗೆ ಒಂದು ಸಾಂಗ್ ಮಾಡಿದ್ವಿ. ರಘು ದೀಕ್ಷಿತ್ ಅವರು ಒಂದು ಹಾಡಿದ್ರು, ಸುಂದರಕ್ಕಿಂತ ಸುಂದರವಾದ ಕನ್ನಡ ನಾಡು ನಮ್ಮ ನಾಡು ಅಂತ. ಇವತ್ತಿಗೂ ಅದು ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಹೆಂಗಿದೆಯೋ ಅಷ್ಟೇ ಚೆನ್ನಾಗಿದೆ. ಜನನೂ ಇವತ್ತಿಗೂ ಅದು ನವಂಬರ್ಗೆ ಅದನ್ನು ಪ್ಲೇ ಮಾಡೇ ಮಾಡ್ತಾರೆ. ನಾನೆಲ್ಲರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇಲ್ಲ ಕಾರಲ್ಲಿ ಹೋಗ್ಬೇಕಾದ್ರೆ ಸೈಡಲ್ಲಿ ಪ್ಲೇ ಮಾಡಿದಾಗ ನನಗೆ ಖುಷಿ ಆಗುತ್ತೆ, ನನ್ನ ಸಾಂಗ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಎಷ್ಟೋ ಜನ ಗೊತ್ತಿಲ್ಲ ಕೂಡ ಅಲ್ವಾ ಸರ್? ಗೊತ್ತಿಲ್ಲ, ನಂದೇ ಅಂತ ಗೊತ್ತೇ ಇಲ್ಲ. ಬಟ್ ನನಗೆ ಪ್ಲೇ ಆದಾಗ ನನಗೆ ಅದು ಖುಷಿ ಕೊಡುತ್ತೆ. ಬಟ್ ನಾನು ಕಂಪೋಸಿಷನ್ ಮಾಡಿದ್ದೆ, ಅದು ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಇತ್ತು, ಮತ್ತು ರಘು ದೀಕ್ಷಿತ್ ಅವರು ಆಡಿದ್ರು. ಸೊ ತುಂಬ ಒಳ್ಳೆ ಸಾಂಗ್ ಅದು, ಎವ್ರಿಗ್ರೀನ್ ಬಿಡೋದು ತುಂಬ ಚೆನ್ನಾಗಿದೆ.